ಎಸ್ ವಾಟ್ ಇಂಡಿಯಾ ಥಿಂಕ್ಸ್ ಟುಡೇ 2025 ಗ್ಲೋಬಲ್ ಸಮ್ಮಿಟ್ ಏನು ನಡೀತಾ ಇದೆ. ಈ ವರ್ಷ ಪ್ರಮುಖವಾಗಿ ಈ ಒಂದು ಸಮ್ಮಿಟ್ನ ಥೀಮ್ ಏನಾಗಿರುತ್ತೆ ಅಂತಂದರೆ ಇಂಡಿಯಾ ಇನ್ ಎ ನ್ಯೂ ವರ್ಲ್ಡ್ ಆರ್ಡರ್. ಅಂದರೆ ಭಾರತದ ಭವಿಷ್ಯ ಮುಂದಿನ ದಿನಗಳಲ್ಲಿ ಮತ್ತು ಯಾವ ಮಟ್ಟದಲ್ಲಿ ಜಾಗತೀಕರಣ ಆಗುವಂಥ ನಿಟ್ಟಿನಲ್ಲಿ ಭಾರತ ಹೇಗೆ ಮುನ್ನಡೆಯಬೇಕು, ಇದೆಲ್ಲದರ ಬಗ್ಗೆ ಕೂಡ ಡಿಸ್ಕಸ್ ಮಾಡೋಣ. ಈಗ ಈ ಗ್ಲೋಬಲ್ ಸಮ್ಮಿಟಿನ ಭಾಗವಾಗಿ ಬೆಂಗಳೂರು ಕರ್ನಾಟಕದಿಂದ MS ರಾಮಯ್ಯ ಯೂನಿವರ್ಸಿಟಿಯಲ್ಲಿ ನಾನೀಗ ಇದ್ದೀನಿ. ಬನ್ನಿ ಇಲ್ಲಿ ಸ್ಟೂಡೆಂಟ್ಸ್ ಜೊತೆ ಮಾತಾಡ್ಸೋಣ. ಈ ವಿಷಯವಾಗಿ ಅವರ ಒಂದು ಥಾಟ್ಸ್ ಏನು, ವಿಷನ್ಸ್ ಏನು ಎಲ್ಲವನ್ನ ಕೇಳೋಣ. ಎಸ್, ಯೋರ್ ಗುಡ್ ನೇಮ್? ನಾಗಾರ್ಜುನ ಅಂತ, ರಾಮಯ್ಯ ಯೂನಿವರ್ಸಿಟಿ ಆಫ್ ಅಪ್ಲೈಡ್ ಸೈನ್ಸಸ್ಸಲ್ಲಿ MBA ಮಾಡ್ತಾ ಇದ್ದೀನಿ. ಸೊ ವಾಟ್ ಇಂಡಿಯಾ ಥಿಂಕ್ಸ್ ಟುಡೇ ಅನ್ನೋದ್ರ ಬಗ್ಗೆ ಹೇಳೋದಾದರೆ, ಭಾರತ ಕಳೆದ 10 ವರ್ಷದಿಂದ ಬದಲಾಗ್ತಾ ಇರುವಂಥದ್ದನ್ನು ಯುವಕರು ಮುಖ್ಯವಾಗಿ ಮುಖ್ಯವಾಹಿನಿಯಲ್ಲಿ ನಾವು ಬದಲಾಯಿಸ್ತಾ ಇರುವಂಥದ್ದು ನಾವು ನೋಡ್ಬೋದು. ಅದಷ್ಟೇ ಅಲ್ಲದೆ ಭಾರತ ಹಿಂದಿನ ದಿನಗಳಲ್ಲಿ ಏನಾಗಿತ್ತು ಅನ್ನೋಂಥದ್ದನ್ನು ನಾವು ಒಂದ್ಸತಿ ಮೆಲುಕು ಹಾಕೋದಾದರೆ, ಭಾರತ ಅಂದರೆ ಒಂದು ಥರ್ಡ್ ವರ್ಲ್ಡ್ ಕಂಟ್ರಿ, ಏನೂ ಮ್ಯಾನುಫ್ಯಾಕ್ಚರ್ ಮಾಡೋಕ್ಕೆ ಆಗದೇ ಇರೋವಂಥ ಒಂದು ರಾಷ್ಟ್ರ, ಬಡತನ ಇಂದ ಕಂಪ್ಲೀಟಾಗಿ ಬಿದ್ದೋಗಿರೋವಂಥ ಒಂದು ರಾಷ್ಟ್ರ ಅಂತ ನೋಡ್ತಾ ಇದ್ದಿದ್ದಕ್ಕೂ ಕಳೆದ 10 ವರ್ಷದಲ್ಲಿ ಭಾರತ ಅಂತಂತಂದರೆ ಒಂದು ವಿಶ್ವಗುರು ಆಗಬೇಕಾಗಿರೋವಂಥ ಒಂದು ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಇರೋವಂಥದ್ದು ನಮ್ಮೆಲ್ಲರಿಗೂ ಕಾಣ್ತಾನೆ ಇರುವಂಥದ್ದು ಒಂದು. ಇದಿಷ್ಟು ಅಲ್ಲದೆ ಭಾರತ ಯಾವ ರೀತಿ ಮುಂದೆ ಬೆಳಿಬೇಕು ಅನ್ನೋವಂಥ ದೃಷ್ಟಿಕೋನ ಇವತ್ತು ಭಾರತದ ನಾಯಕತ್ವದಲ್ಲಿ ನಾವು ಕಾಣ್ಬೋದಾಗಿದೆ. ಭಾರತ $5 ಟ್ರಿಲಿಯನ್ ಎಕಾನಮಿ ಆಗಬೇಕು ಅನ್ನೋವಂಥ ಒಂದು ಆಸ್ಪಿರೇಷನ್ಸ್ ಇದೆ. ಡಿಫೆನ್ಸ್ ಎಕ್ಸ್ಪೋರ್ಟ್ಸ್ ಇವತ್ತು ನಮ್ಮ ದೇಶದಲ್ಲಿ ಗಣನೀಯವಾಗಿ ಬೆಳೀತಾ ಇರೋವಂಥದ್ದನ್ನು ನಾವು ಕಾಣ್ಬೋದು. ಯಾವ ಕಾಲದಲ್ಲಿ ನಾವು ಒಂದು ಜೀಪ್ ಹಗರಣ, ಒಂದು ಬೋಫೋರ್ಸ್ದು ಹಗರಣ ಅಂತ ನೋಡುವಂಥ ಕಾಲದಿಂದ ಹಿಡಿದು ಇವತ್ತು ಒಂದು ಚಿಕ್ಕ ಸ್ಪೇರ್ ಪಾರ್ಟಿಂದ ಹಿಡಿದು ಪ್ರತಿಯೊಂದೂ ಕೂಡ ನಾವು ಇವತ್ತು ಏನನ್ಬೋದು, HAL ಆಗಿರ್ಬೋದು ಮತ್ತು ಬೇರೆ ಬೇರೆ ನಮ್ಮ ದೇಶದ ಕಂಪನಿಗಳೇ ಡಿಫೆನ್ಸ್ ಎಕ್ಸ್ಪೋರ್ಟ್ಸ್ ಮತ್ತು ಡಿಫೆನ್ಸ್ ಸ್ಟಾರ್ಟಪ್ ಇವತ್ತು ಬೂಮ್ ಆಗ್ತಾ ಇರೋಂಥದ್ದನ್ನು ನಾವು ಕಾಣ್ಬೋದು. ಅದಷ್ಟೇ ಅಲ್ಲದೆ ಆಫ್ರಿಕಾ ತಂಥ ದೇಶಗಳಿಗೆ ಕೂಡ ಇವತ್ತು ನಾವು ರಫ್ತು ಮಾಡ್ತಾ ಇದ್ದೀವಿ. ಭಾರತದ ರಫ್ತಿಂದ ಬರ್ತಾ ಇರುವಂಥ ಆದಾಯ ಹೆಚ್ಚಾಗ್ತಾ ಇದೆ. ಇದಿಷ್ಟೇ ಅಲ್ಲದೆ ಯುವಕರಿಗೋಸ್ಕರ ಇವತ್ತು ಏನೇನು ಬದಲಾವಣೆಗಳು ನಮ್ಮ ದೇಶದಲ್ಲಿ ಆಗ್ತಿದೆ ಅಂತ ನಾವು ನೋಡೋದಾದರೆ, ಸ್ಟಾರ್ಟಪ್ ಎಕೋಸಿಸ್ಟಮ್ ಚೆನ್ನಾಗಿ ಬೆಳೀತಾ ಇರುವಂಥದ್ದಾಗಿರ್ಬೋದು. ಸ್ಟಾರ್ಟಪ್ ಇಂಡಿಯಾ, ಸ್ಟ್ಯಾಂಡಪ್ ಇಂಡಿಯಾ, ಮುದ್ರಾ, ಪ್ರೈಮ್ ಮಿನಿಸ್ಟರ್ ಫಾರ್ಮುಲೇಷನ್ ಆಫ್ ಮೈಕ್ರೋ ಫುಡ್ ಪ್ರೊಸೆಸಿಂಗ್ ಯೂನಿಟಿಂದ ಆಗಿರ್ಬೋದು. ಯುವಕರಿಗೆ ಯಾವ್ಯಾವ ರೀತಿ ಮುಂದೆ ಬೆಳಿಬೋದಂಥ ಅವಕಾಶಗಳಿದೆಯೋ ಇವತ್ತಿನ ಸಮರ್ಥವಾದಂಥ ನಾಯಕತ್ವದಲ್ಲಿ ಇವೆಲ್ಲವೂ ಕೂಡ ಯುವಕರಿಗೆ ಸಿಗ್ತಾ ಇದೆ. ಯುವಕರಿಗೆ ಅಷ್ಟೇ ಅಲ್ಲದೆ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ನೋಡೋದಾದರೆ, ಇವತ್ತು ಎಕಾನಮಿ ಬಗ್ಗೆ ನಾನು ಹೇಳಿದೆ, $5 ಟ್ರಿಲಿಯನ್ ಎಕಾನಮಿ ಆಗಬೇಕು ಅಂತ ಇದೆ. ಯಾವ ಕಾಲದಲ್ಲಿ ಭಾರತದ ರೈತರ ಹತ್ರ ಇಂಡಿಗೋ ಬೆಳೆಸ್ಕೊಂಡು ಅದನ್ನು ನಮ್ಮ ರೈತರ ರಕ್ತ ಹಿಂಡಿ ಪಾಶ್ಚಾತ್ಯ ದೇಶಗಳು ಏನು ಅರಳುತ್ತು ಇವತ್ತು ಅದೇ ಪಾಶ್ಚಾತ್ಯ ರಾಷ್ಟ್ರದ ಒಂದು ದೇಶ ಯುನೈಟೆಡ್ ಕಿಂಗ್ಡಮ್ ಇವತ್ತು ಭಾರತದ ಮೂಲದ ರಿಷಿ ಸುನಕ್ ಆಳ್ತಾ ಇದ್ದಾರೆ. ಇವತ್ತು ಬೇರೆ ಬೇರೆ ರಾಷ್ಟ್ರಗಳಲ್ಲೂ ಕೂಡ ನೋಡ್ಬೋದು. ಅಮೆರಿಕದ ಉದಾಹರಣೆ ನಾವು ತಗೊಳ್ಳೋದಾದರೆ, ಯಾವುದೇ ಪಾರ್ಟಿ ಗೆದ್ರೂ ಕೂಡ ಅದರಲ್ಲಿ ಭಾರತದ ಮೂಲದ ಒಬ್ಬರಂತೂ ಇರಲೇಬೇಕು. ಇವರು ಟ್ರಂಪ್ ಅವ್ರ ಕಡೆ ಗೆದ್ದರೂ ಕೂಡ ವಿವೇಕ್ ರಾಮಸ್ವಾಮಿ ಆಗಿರ್ಬೋದು ಮತ್ತು ಬೇರೆ ಆಂಟ್ರಪ್ರಿನರ್ಸ್ ಇಂಡಿಯನ್ ಆರಿಜಿನ್ ಇರೋರು ಮುಂದೆ ಬರ್ತಾರೆ. ಅಥವಾ ಬೈಡನ್ ಅವ್ರ ಕಡೆ ಗೆದ್ದಾಗ ನಾವು ನೋಡಿದ್ವಿ, ಕಮಲಾ ಅವರು ಕೂಡ ಭಾರತದ ಮೂಲದವರೇ ಆಗಿದ್ದರು. ಅದಷ್ಟಲ್ಲದೆ ಕೆನಡಾದಲ್ಲೂ ಕೂಡ ಇವತ್ತು ಕನ್ನಡಿಗರೇ ಆದಂಥವರು ಅಲ್ಲಿ ನಾಯಕತ್ವ ತಗೊಳ್ತಾ ಇರೋವಂಥದ್ದು ಉಂಟು. ಹಾಗಾಗಿ ಭಾರತ ಇವತ್ತು ಒಂದು ರೀತಿ ನಾವು ಹೇಳೋದಾದರೆ ವಿಶ್ವಕ್ಕೆ ಮಾದರಿಯಾದಂಥ ಒಂದು ರಾಷ್ಟ್ರ ಆಗಿ ಬೆಳೀತಾ ಇದೆ. 2025ರಲ್ಲಿ ನಾವು ಇವತ್ತಿದ್ದೀವಿ. 2047ಕ್ಕೆ ಭಾರತ ವಿಶ್ವಗುರು ಆಗಬೇಕು, ವಿಕಸಿತ ಭಾರತ ಆಗಬೇಕು ಅಂತ ಒಂದು ನಿಟ್ಟಿನಲ್ಲಿ ನಾವು ಕೆಲಸ ಮಾಡ್ತಾ ಇದ್ದೀವಿ. ಅದಷ್ಟಲ್ಲದೆ ನಮ್ಮ ಸಂಸ್ಕೃತಿಯನ್ನು ಇವತ್ತು ವಿಶ್ವದ ಮಟ್ಟದಲ್ಲಿ ಒಪ್ಪಿಕೊಳ್ಳುವಂಥ ಒಂದು ಮನಸ್ಥಿತಿ, ಒಂದು ಮನೋಭಾವ ಬೆಳೆದು ಬಂದಿದೆ. ನಾನು ಒಂದು ಚಿಕ್ಕ ಉದಾಹರಣೆ ಕೊಟ್ಟು ಮುಗಿಸ್ತೇನೆ. ಯಾವ ಸೌದಿ ಅರೇಬಿಯಾದಲ್ಲಿ ಒಮ್ಮೆ ಭಾರತೀಯ ಮೂಲದವರು ಮನೆಯಲ್ಲಿ ಒಂದು ಸತ್ಯನಾರಾಯಣ ಪೂಜೆ ಮಾಡಿದ್ರು ಅನ್ನೋ ಕಾರಣಕ್ಕೆ ಆ ದೇಶದ ಲಾ ಅಡ್ಮಿನಿಸ್ಟ್ರೇಷನ್ ಅವರು ಬಂದು ಈ ಕಾನೂನು ಬಾಹಿರ ಚಟುವಟಿಕೆ ಮಾಡ್ತಿದ್ದೀರಾ ಮತ್ತು ಟೆರರಿಸಮ್ ಆ್ಯಕ್ಟಿವಿಟಿ ಅನ್ನೋ ಮಟ್ಟಕ್ಕೆ ಅದನ್ನು ಬಿಂಬಿಸಿ ಅವ್ರನ್ನೆಲ್ಲರನ್ನೂ ಕೂಡ ಜೈಲಿನಲ್ಲಿ ಹಾಕಿದ್ರು. ಇವತ್ತು ಅದೇ ರಾಷ್ಟ್ರಗಳಲ್ಲಿ BAPS ಸ್ವಾಮಿನಾರಾಯಣದವರು ಹಿಂದೂ ಮಂದಿರಗಳನ್ನು ಕಟ್ತಾ ಇರೋವಂಥದ್ದಾಗಿರ್ಬೋದು. ಮತ್ತು ಒಂದು ರೀತಿ ನಮ್ಮ ಸಂಸ್ಕೃತಿಗೆ, ಯೋಗಾಗೆ, ಬೇರೆ ಬೇರೆ ನಮ್ಮ ಭಾರತದ ಕಲ್ಚರ್ ಬಗ್ಗೆ ಇವತ್ತು ಒಂದು ವೈಡ್ ಸ್ಪ್ರೆಡ್ ಆಗಿ ಬರ್ತಾ ಇರೋವಂಥ ಆಕ್ಸೆಪ್ಟೆನ್ಸ್ ಇವತ್ತು ಮುಂದಿನ ದಿನಗಳಲ್ಲಿ ಭಾರತ ವಿಶ್ವಗುರು ಆಗುತ್ತೆ ಅನ್ನೋದಕ್ಕೆ ಯಾವುದೇ ಸಂಶಯ ಇಲ್ಲ. ಮತ್ತು ಈ ನಿಟ್ಟಿನಲ್ಲಿ ಯುವಕರು ಕೂಡ ಒಂದು ಮುಖ್ಯ ಪಾತ್ರ ವಹಿಸ್ತಾರೆ. ಈ ಎಲ್ಲ ಬದಲಾವಣೆಗಳನ್ನು, ನಮ್ಮ ಸಂಸ್ಕೃತಿ, ನಮ್ಮ ಸಂಸ್ಕಾರಗಳನ್ನ ನಾವು ವಿಶ್ವಕ್ಕೆ ಹೇಳಬೇಕು ವಿನಃ ವಿಶ್ವದ ಸಂಸ್ಕಾರಗಳನ್ನ ನಾವು ಪಡೆಯೋದಷ್ಟೇ ಅಲ್ಲದೆ ನಮ್ಮದನ್ನು ಅವರು ಕೊಟ್ಟು ತೊಗೊಂಡು ಮಾಡಿದಾಗ ವಿಶ್ವಕ್ಕೆ ಭಾರತ ವಿಶ್ವಗುರು ಆಗುತ್ತೆ ಅನ್ನೋದು ನನ್ನ ಅಭಿಪ್ರಾಯ. ತುಂಬ ಅದ್ಭುತವಾಗಿ ಹೇಳಿದ್ರಿ.
ಅದರಲ್ಲೂ ಎಸ್ಪೆಷಲಿ ಈಗ ಇಂಡಿಯಾ ಟೆಕ್ನಾಲಜಿಕಲಿ ಕೂಡ ಗ್ರೋ ಆಗ್ತಾ ಇದೆ, ಕಲ್ಚರಲಿ ಯಾವತ್ತಿದ್ರೂ ಕೂಡ ಭಾರತದ ಪ್ರಭಾವ ಇಡೀ ಜಗತ್ತಿನ ಮೇಲೆ ಇದ್ದೇ ಇದೆ. ಇನ್ನು ಟೆಕ್ನಾಲಜಿ ಅಂತ ಬಂದಾಗ AI ಇಷ್ಟೊಂದು ಮುಂದುವರೆದಿದೆ. ಇನ್ನು ಟೆಕ್ನಾಲಜಿಕಲಿ ಯಾವ ರೀತಿಯಾಗಿ ಇಂಡಿಯಾ ರೂಲ್ ಮಾಡಬೇಕು ಮುಂದಿನ ದಿನಗಳಲ್ಲಿ, ಅದಕ್ಕೇನೆಲ್ಲ ಮಾಡಬೇಕಂತ ನಿಮ್ಗನ್ಸುತ್ತೆ? ಅದ್ರ ಪ್ರಕಾರ ಬಂದರೆ ನಾವು ಈಗಾಗಲೇ ಭಾರತ್ GPT ಭಾಷಿನಿ ಎಲ್ಲಿ ನ್ಯಾಚುರಲ್ ಲ್ಯಾಂಗ್ವೇಜ್ ಪ್ರೊಸೆಸಿಂಗ್ ಯೂಸ್ ಮಾಡಿಕೊಂಡು ಶೆಡ್ಯೂಲ್ಡ್ ಏನೇ ಶೆಡ್ಯೂಲ್ ಲ್ಯಾಂಗ್ವೇಜಸ್ ಇದೆ ಇಂಡಿಯಾದಲ್ಲಿ 22 ಲ್ಯಾಂಗ್ವೇಜಸ್ನು ನಾವು ಕನ್ವರ್ಟ್ ಮಾಡ್ಬೋದು. ವಿತೌಟ್ ಇವನ್ ಡಿಪೆಂಡಿಂಗ್ ಆನ್ ವಾಟ್ ಎವರ್ ದ ಜೆಮಿನಿ ಆರ್ ಚಾಟ್ GPT ಏನೇನಿದೆ ಅದರಿಂದ ಡಿಪೆಂಡ್ ಆಗದೇನೂ ಕೂಡ ನಾವು ಭಾಷಿನಿ ಅನ್ನೋ AI ಸಾಫ್ಟ್ವೇರ್ನ ಡೆವಲಪ್ ಮಾಡಿದ್ದೀವಿ. ಸೊ ದಟ್ ನಮ್ಮ ಲ್ಯಾಂಗ್ವೇಜಸ್ಗೆ ನಮ್ಮ ಪ್ರಯಾರಿಟೀಸ್ ಕೊಟ್ಟು ನಮ್ಮ ಲ್ಯಾಂಗ್ವೇಜ್ ನಾವು ಕಾಪಾಡಿಕೊಂಡಾಗ ಅದು ಲಾಂಗ್ ಟರ್ಮಲ್ಲಿ ನಮಗೆ ಬೆನಿಫಿಟ್ ಆಗುತ್ತೆ. ಈಗ ಹಂಗೆ ತೊಗೊಂಡ್ರೆ ಈಗ ವೆಸ್ಟರ್ನೈಸ್ ಮಾಡೋದ್ರಿಂದ ಏನಾಗುತ್ತೆ, ಆಂಗ್ಲ ಭಾಷೆ ಜಾಸ್ತಿ ಆಗುತ್ತೆ. ಆಂಗ್ಲ ಭಾಷೆ ಒಂದು ನಮಗೇನು ಅಡ್ಮಿನಿಸ್ಟ್ರೇಟಿವ್ ಲ್ಯಾಂಗ್ವೇಜ್ ಆಗಬೇಕು, ನಮ್ಮ ಕಲ್ಚರ್ನ ಡಾಮಿನೇಟ್ ಮಾಡಿ ಮುಂದೆ ಹೋಗುವಂಥ ಭಾಷೆ ಆಗಬಾರ್ದು. ಅದಕ್ಕೋಸ್ಕರ ಈ ಭಾಷೆ ಅನ್ನೋದೇನಿದೆ AI GPT ಅಥವಾ ಭಾರತ್ GPT ಅನ್ನೋ ಕಾನ್ಸೆಪ್ಟ್ ಏನಿದೆ ಅದು ಈಗಲ್ಲದೆ ಇನ್ನೂ 2047ಗೆ ವಿಕಸಿತ ಭಾರತ ಆಗಬೇಕು. ಆ ವಿಕಸಿತ ಭಾರತ ಆಗಬೇಕು ಅಂದರೆ ನಮ್ಮ ಕಲ್ಚರು, ನಮ್ಮ ರಿಲಿಜನ್ನ ನಾವು ಉಳಿಸ್ಕೊಂಡಾಗ ಮಾತ್ರ, ನಮ್ಮ ಪಾಸ್ಟನ್ನ ನಾವು ನೆನೆಸ್ಕೊಂಡಾಗ ಮಾತ್ರ ನಾವು ನಮ್ಮ ಫ್ಯೂಚರ್ ನೋಡೋಕ್ಕಾಗೋದು. ಅದರ ನಿಟ್ಟಿನಲ್ಲಿ ನಮ್ಮ AI GPT ಏನು ಯೂಸ್ ಮಾಡ್ತಿದ್ದೀವಿ ಇವಾಗ ಎಲ್ಲ ಕಂಪ್ನೀಸು, ಎಲ್ಲ ಕಾರ್ಪೊರೇಟ್ ಸೆಕ್ಟರ್ ಆಗಲಿ, ಈವನ್ ಗೌರ್ಮೆಂಟ್ ಸೆಕ್ಟರ್ ದೇ ಆರ್ ಆಲ್ಸೋ ಯೂಸಿಂಗ್ AI ನಾವು. ಅದರಿಂದ ಏನಾಗ್ತಿದೆ ಅಂದರೆ ಯೂಸ್ ಮಾಡಿಕೊಂಡು ಕೂಡ ನಾವು ವೆಸ್ಟರ್ನೈಸ್ ಆಗದೆ ಇಂಡಿಯನೈಸ್ ಆಗಬೇಕು. ಈ ಇಂಡಿಯನೈಸ್ ಆದಾಗ ಮಾತ್ರ ನಾವು ನಮ್ಮ ಫ್ಯೂಚರ್ನ, ನಮ್ಮ ಇಂಡಿಯನ್ನೆಸ್ನ ನಾವು ಕಾಪಾಡ್ಕೋಬೋದು ಅಂತ ಹೇಳ್ತೀನಿ. ಈವನ್ ಇದಕ್ಕೆ ಬಂದರೆ, ಈವನ್ ಡಿಫೆನ್ಸ್ಗೆ ಬಂದರೂ ಅಷ್ಟೇ AI ಯುಟಿಲೈಸ್ ಮಾಡ್ತಿದ್ದೀವಿ, ಇಂಡಿಜಿನಿಯಸ್ ಆಗಿ ನಾವು ಪ್ರೊಡ್ಯೂಸ್ ಮಾಡ್ತಿದ್ದೀವಿ. ಮುಂಚೆ ನಾವು ಎಲ್ಲದನ್ನು ಇಂಪೋರ್ಟ್ ಮಾಡ್ಕೊತಿದ್ವಿ. ನಾವು ವಿ ಆರ್ ಇನ್ ಅ ಪೊಸಿಷನ್ ಟು ಸಪ್ಲೈ ಟು ದ ವರ್ಲ್ಡ್. ಅದರಿಂದ ಏನಾಗ್ತಿದೆ, ನಮಗೆ ರೆವೆನ್ಯೂ ಜನರೇಟ್ ಆಗ್ತಾಯಿದೆ, ಆ್ಯಸ್ ವೆಲ್ ಆ್ಯಸ್ ನಮ್ಮ ಗ್ಲೋಬಲ್ ಪ್ರೆಸೆನ್ಸ್ ಜಾಸ್ತಿ ಆಗ್ತಾಯಿದೆ. ಇದರಿಂದ ಏನಾಗುತ್ತೆ, ಇಂಡಿಯಾ ಯಾವಾಗಲೂ ಮೂಲೆಯಲ್ಲಿ ಬಿಡು ಏನು ದೇಶ ಇರು ಅಂದರೆ ಯಾವುದಾದ್ರು ಗ್ಲೋಬಲ್ ಮೀಟಪ್ಪಲ್ಲಿ ಯಾರೂ ನಮ್ಮ ಕಡೆ ನೋಡ್ತಿರಲಿಲ್ಲ. ಇವಾಗ ಇಡೀ ಜಗತ್ತೇ ತಿರುಗಿ ಇಂಡಿಯಾ ಕಡೆ ನೋಡುತ್ತೆ. ಅದಕ್ಕೆ ಕಾರಣ ಏನಂದರೆ ಆ ಥರ ನಾವು ಬೆಳೆದಿದ್ದೀವಿ. ಬೆಳೆಯೋದಕ್ಕೆ ಏನು ಕಾರಣ, ಎಲ್ಲ ಟೆಕ್ನಾಲಜೀಸ್ನು ನಾವು ಇನ್ಕಲ್ಕೇಟ್ ಮಾಡಿಕೊಂಡು ಅದನ್ನು ನಮ್ಮದೇ ರೀತಿಯಲ್ಲಿ ನಾವು ಬದಲಾಯಿಸ್ಕೊಂಡು ನಾವು ಮುಂದೆ ಬಂದಿರೋದ್ರಿಂದ ಈ ಥರ ಬೆಳವಣಿಗೆನ ನೋಡೋಕ್ಕೆ ಸಾಧ್ಯ ಆಗ್ತಾಯಿದೆ. ಇಲ್ಲ ಅಂದಿದ್ದರೆ ಬೇರೆ ಥರನೇ ಇರ್ತಿತ್ತು. ಬಟ್ ಈಗಿರೋ ಸಿಚುವೇಷನಲ್ಲಿ ಐ ಥಿಂಕ್ ಇಂಡಿಯಾ ಇಸ್ ಇನ್ ಅ ಬೆಟರ್ ಪೊಸಿಷನ್ ಟು ರೂಲ್ ದ ವರ್ಲ್ಡ್ ಇನ್ ದ ಕಮಿಂಗ್ ಡೇಸ್. ಥ್ಯಾಂಕ್ ಯು ಸೊ ಮಚ್. ತುಂಬ ನಿಜ. ನೀವು ಆಗಲೇ ಕೂಡ ಹೇಳ್ತಾ ಇದ್ರಿ, ಈಗ ಇಂಡಿಯಾದಲ್ಲಿ ಜನರೇಟ್ ಆಗುವಂಥ ಟ್ಯಾಲೆಂಟ್ಸು ಇದರದಂದರೆ ಕಂಪ್ಲೀಟಾಗಿ ಉಪಯೋಗ ಆಗ್ತಾ ಇದೆಯಾ, ಆಗ್ತಾ ಇಲ್ವಾ, ಅಥವಾ ಕಂಪ್ಲೀಟಾಗಿ ಇಂಡಿಯನ್ ಟ್ಯಾಲೆಂಟು ಇಡೀ ಗ್ಲೋಬಲ್ ಮೇಲೆ ಪ್ರಭಾವ ಬೀರಿ ಅದರ ಸದುಪಯೋಗ ಆಗಬೇಕು ಅಂತ ಅಂದರೆ ಯಾವೆಲ್ಲ ಮೆಜರ್ಸ್ ಆಗಬೇಕು, ಅಂದರೆ ಗ್ಲೋಬಲಿ ಇಂಡಿಯಾಗೆ ಇನ್ನಷ್ಟು ಮನ್ನಣೆ ಸಿಗೋದಕ್ಕೆ ಯಾವೆಲ್ಲ ಸ್ಟೆಪ್ಸ್ ತೊಗೊಳ್ಬೇಕಂತ ನಿಮ್ಗೆ ಅನಿಸುತ್ತೆ? ನಮಸ್ಕಾರ, ನನ್ನ ಹೆಸರು ಯತೀಶ್ ಅಂತ. ಸೊ ಮೇಯ್ನಾಗಿ ಮಾತಾಡಬೇಕಂದ್ರೆ ನಾವು ಡಿಫೆನ್ಸ್ ಸೆಕ್ಟ್ರಲ್ಲಿ ತುಂಬ ಬೆಳವಣಿಗೆ ನಾವು ಕಂಡಿದ್ದೀವಿ. 2014 ಹಿಂದೆ ಮತ್ತು ಇವಾಗ 2014 ಆದಮೇಲೆ ನಾವೇನು ಪ್ರೋಗ್ರೆಷನ್ ನೋಡಿದ್ದೀವೋ ಈ ಡಿಫೆನ್ಸ್ ಸೆಕ್ಟ್ರಲ್ಲಿ ಇಷ್ಟು ವರ್ಷಗಳೆಲ್ಲ ನಾವು ನೋಡೋಕ್ಕೆ ಆಗಿಲ್ಲ. ಯಾವುದೇ ಸೆಕ್ಟರ್ದಲ್ಲಿ ತೊಗೊಳ್ಳಿ ಡಿಫೆನ್ಸ್ ಸೆಕ್ಟ್ರಲ್ಲಿ ನಾವಿವಾಗ ಒಂದರಲ್ಲಿ ಏನು ಲ್ಯಾಗಲ್ಲಿದ್ದೀವಿ ಅಂದರೆ ದಟ್ ಈಸ್ ಆನ್ ಏರ್ಫೋರ್ಸ್. ಅದು ಒಂದೇ ನಮ್ಮ ಸೆಕ್ಟರ್ ತುಂಬ ಲ್ಯಾಗಲ್ಲಿರೋದು. ಇವಾಗ ನಾವು ಮೊನ್ನೆ ನಡೆದಿದ್ದು ಏರ್ಫೋರ್ಸ್ ಬೆಂಗಳೂರಲ್ಲಿ, ನಮ್ಮ ಕರ್ನಾಟಕದಲ್ಲೇ ನಡೆದಿದ್ದು, ಎಲ್ಲಿ ಏರೋ ಇಂಡಿಯಾ ನಡೀತಲ್ವಾ. ಸೊ ವಿ ಕುಡ್ ಸಿ ರಷ್ಯನ್ ಆ್ಯಂಡ್ UK ಆ್ಯಂಡ್ US ಎಲ್ಲ ಫ್ಲೈಟ್ಸ್ ನೋಡ್ಬೋಯಿತು, ವಿಚ್ ವಾಸ್ ಆನ್ 5th ಜನರೇಷನ್. ಆದರೆ ಭಾರತದ ಮಾತ್ರ 4th ಜನರೇಷನ್ ಇತ್ತು. ಸೊ ಇಂಡಿಯಾ ಅದ್ರ ಮೇಲೆ ಕೆಲಸ ಮಾಡ್ತಾ ಇದೆ, ಇಲ್ಲ ಅಂತಲ್ಲ. ಆದರೆ ಇದನ್ನು ಎಷ್ಟು ಮಟ್ಟಿಗೆ ಬೇಗಗೊಳಿಸ್ಬೇಕಂದ್ರೆ ಆಲ್ರೆಡಿ ಇವಾಗ ನಮಗೆ ಎಲ್ಲ ಸೆಕ್ಟರ್ಸಿಂದನೂ ಡೇಂಜರ್ ಇದೆ. ಇಟ್ ಕ್ಯಾನ್ ಬಿ ಫ್ರಮ್ ಚೈನಾ, ಇಟ್ ಕ್ಯಾನ್ ಬಿ ಫ್ರಮ್ ಪಾಕಿಸ್ತಾನ್, ಇವಾಗ ನೋಡಬೇಕಂದ್ರೆ ಬಾಂಗ್ಲಾದೇಶ್, ಇಟ್ ಕ್ಯಾನ್ ಬಿ ಫ್ರಮ್ ಶ್ರೀಲಂಕಾ. ಎಲ್ಲ ಕಡೆಯಿಂದನೂ ಚೈನಾ ಅಕ್ವೈರ್ ಮಾಡ್ಕೊತಾ ಇದೆ. ಇಂಡಿಯಾನು ಅದಕ್ಕೆ ಕೌಂಟರ್ ಅಟ್ಯಾಕ್ಸ್ ಕೊಡ್ತಾ ಇದೆ, ಇಲ್ಲ ಅಂತಲ್ಲ. ಆದರೆ ನಾವು ಎಷ್ಟು ನಮ್ಮ ಯೂತ್ಸ್ನ, ನಮ್ಮ ಇಂಡಿಯನ್ಸ್ನ ಬೆಳೆಸಬೇಕು, ಅದೇ ನಾನು ಹೇಳಿದ್ನಲ್ವ, 2014 ಹಿಂದೆಗೂ ಮತ್ತು ಇವಾಗೂ ತುಂಬ ಡಿಫ್ರೆನ್ಸ್ ಇದೆ. ಯಾವುದು ಪಾಕಿಸ್ತಾನ ಮುಂಚೆ ಟೆರರಿಸ್ಟ್ನ ಇಂಡಿಯಾಗೆ ಕಳಿಸ್ಬಿಟ್ಟು ನಮ್ಮ ಮಲಗಿರೋ ಸೈನಿಕರನ್ನ ಸಾಯಿಸ್ಬಿಟ್ಟು ಹೋಗ್ತಾ ಇತ್ತು, ಇವಾಗ ನಾವು ಅದಕ್ಕೆ ಕೌಂಟರ್ ಅಟ್ಯಾಕ್ ಕೊಡ್ತೀವಿ, ಏರ್ ಸ್ಟ್ರೈಕ್ ಮಾಡ್ತೀವಿ, ಇಲ್ಲಾಂದರೆ ವಾಪಸ್ ಹೋಗ್ಬಿಟ್ಟು ಸರ್ಜಿಕಲ್ ಸ್ಟ್ರೈಕ್ ಮಾಡಿಬಿಟ್ಟು ಬರ್ತೀವಿ ವಿತೌಟ್ ಎನಿ ನೋಟಿಸ್, ಇಲ್ಲಾಂದರೆ ಏನೂ ಕೊಡ್ದಲೆ. ಸೊ ನಾವು ಇದ್ರ ಮೇಲೆ ತುಂಬ ಡೆವಲಪ್ಮೆಂಟ್ಸ್ ಮಾಡಬೇಕಾಗಿದೆ. ಇಟ್ ಕ್ಯಾನ್ ಬಿ ಆನ್ ದ ಡಿಫೆನ್ಸ್ ಸೆಕ್ಟರ್. ಇಲ್ಲಾಂದರೆ ನಾವು ಮೇನ್ ಒನ್ ಥಿಂಗ್ ಏನು ಮಿಸ್ಟೇಕ್ ಮಾಡ್ತಾ ಇರೋ ಅಂದರೆ ಆಫ್ಟರ್ ದ ಡೆತ್ ಆಫ್ ಫಸ್ಟ್ CDS, ದಟ್ ಈಸ್ ಜನರಲ್ ಬಿಪಿನ್ ರಾವತ್, ಅವರಾದಮೇಲೆ ಇವಾಗ ಹೊಸ CDS, ಸೆಕೆಂಡ್ CDS ಯಾರು ಬಂದಿದ್ದಾರೋ ಇಂಡಿಯಾಗೆ, ಈಸ್ ಜನರಲ್ ಅನಿಲ್. ಸೊ ಅವ್ರಿಗೂ ಮತ್ತು CDS ಜನರಲ್, ಫಸ್ಟ್ CDS ಜನರಲ್ಗೂ ಏನು ಗ್ಯಾಪ್ ಇತ್ತು, ಅದು 9 months ಇತ್ತು. ಸೊ ಆ CDS ಜನರಲ್ನ ಡಿಪ್ಲಾಯ್ ಮಾಡೋದಕ್ಕೆ ನಾವು ತುಂಬ ಟೈಮ್ ಮಾಡಿದ್ವಿ. ಥಿಯೇಟರ್ ಕಮಾಂಡ್ ಅಂದರೆ ಎಲ್ಲ 3 ಕ್ಷೇತ್ರದ ಆರ್ಮಿ, ಏರ್ಫೋರ್ಸ್ ಆ್ಯಂಡ್ ನೇವಿ ಯಾವುದು ಒಂದರೊಂದು ಪರ್ಮಿಷನ್ ಕೇಳ್ದಲೇ ಇಟ್ ಕ್ಯಾನ್ ಟೇಕ್ ಸಪೋರ್ಟ್ ಆಫ್ ಈಚ್ ಅದರ್ ಆ್ಯಂಡ್ ಅಟ್ಯಾಕ್ ಆರ್ ಕೌಂಟರ್ ಎನಿ ಆಫ್ ದ ಕಂಟ್ರೀಸ್ ಇಫ್ ವಿ ಫೈಂಡ್ ಎನಿ ಆಬ್ಲಿಗೇಷನ್ಸ್ ಆರ್ ಎನಿ ಅಟ್ಯಾಕ್ಸ್ ಆನ್ ಇಂಡಿಯಾ.
ಸೊ ಇದ್ರ ಬಗ್ಗೆ ನಾವು ತುಂಬ ಡಿಲೇ ಮಾಡಿದ್ದೀವಿ. ಅದಾದಮೇಲೆ ಅಗ್ನಿಪಥ್ ಕೂಡ, ಅದಾದಮೇಲೆ ತುಂಬ ಮಿಸ್ಟೇಕ್ಸ್ ಕೂಡ ನಡೆದಿದೆ. ಸೊ ಇದಕ್ಕಾಗಿ ನಾನು ಇಂಡಿಯನ್ ನ್ಯೂಸಲ್ಲಿ ಫಸ್ಟ್ ಇದನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ, ಮತ್ತು ಇನ್ನೂ ನಮ್ಮ ಇಂಡಿಯನ್ ಬೇರೆ ಕ್ಷೇತ್ರದಲ್ಲಿ, ಡಿಫೆನ್ಸ್ ಕ್ಷೇತ್ರದಲ್ಲಿ ತುಂಬ ಆಸೆ ಪಟ್ಟಿರುವಂಥ ಯೂತ್ಸ್ ಇದ್ದಾರೆ, ಅವ್ರು ಇದರಲ್ಲಿ ಬೆಳಿಬೇಕು. ಸೊ ಮೇಡ್ ಇನ್ ಇಂಡಿಯಾಗೆ ಏನು ಸಪೋರ್ಟ್ ಮಾಡ್ತಾ ಇದೀವೋ ಇದನ್ನೂ ದುಪ್ಪಟ್ಟಾಗಬೇಕಂತ ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಎಸ್, ಇನ್ನು ಈಗ ಜಿಯೋ ಪೊಲಿಟಿಕಲ್ ಲೆಕ್ಕಾಚಾರಗಳು ಇಡೀ ಜಗತ್ತಲ್ಲಿ ತುಂಬ ಚೇಂಜಸ್ ಆಗೋದನ್ನು ನಾವು ಗಮನಿಸ್ತಾ ಇದ್ದೀವಿ. ಸೊ ಈ ಒಂದು ಹಾದಿಯಲ್ಲಿ ಇಡೀ ಜಗತ್ತಿನ ಕಣ್ಣು ಒಂದು ರೀತಿಯಾಗಿ ಇಂಡಿಯಾ ಮೇಲಿದೆ. ಸೊ ಇಂಡಿಯಾದ ಮುಂದಿನ ನಡೆ ಯಾವ ರೀತಿಯಾಗಿರಬೇಕು ಅಂತ ನಿಮ್ಗೆ ಅನ್ಸುತ್ತೆ? ಜಿಯೋ ಪೊಲಿಟಿಕ್ಸಲ್ಲಿ ನೋಡೋದಾದರೆ ನಮ್ಮ ಇವತ್ತು ಎಕ್ಸ್ಟರ್ನಲ್ ಅಫೇರ್ಸ್ ಮಿನಿಸ್ಟರ್ ಜೈಶಂಕರ್ ಅವರು ಇವತ್ತು ವಿಶ್ವಕ್ಕೆ ಮಾದರಿ ಆಗೋ ರೀತಿಯಲ್ಲಿ ಭಾರತದ ಫಾರಿನ್ ಪಾಲಿಸಿಯನ್ನು ಕ್ರಾಫ್ಟ್ ಮಾಡಿದ್ದಾರೆ. ಒಂದು ಉದಾಹರಣೆ ಹೇಳೋದಾದರೆ, ಯಾವುದಾದ್ರೂ ಒಂದು ಕೋಲ್ಡ್ ವಾರ್ ನಡೀತಿರೋಂಥ ರಾಷ್ಟ್ರಗಳ ಮಧ್ಯ ಭಾರತದ ಯಾವತ್ತೇ ಆದರೂ ನ್ಯೂಟ್ರಲ್ ಪಾಲಿಸಿ ಇದ್ದರೂ ಕೂಡ ಒಂದು ಅಲೈಸ್ ಕಡೆ ನಾವು ಹೋದರೆ ಇನ್ನೊಂದು ಕಡೆ ನಾವು ಹೋಗೋಕ್ಕಾಗ್ತಿರ್ಲಿಲ್ಲ. ಬಟ್ ಇವತ್ತು ಇಂಡಿಯಾದು ಪರಿಸ್ಥಿತಿ ಯಾವ ರೀತಿ ಇದೆ ಅಂತಂದರೆ, ನಾವು ಈ ವಾರ ಹೋಗಿ ಪುಟಿನ್ ನಮ್ಮ ಪ್ರಧಾನಮಂತ್ರಿಗಳು ಅಥವಾ ಜೈಶಂಕರ್ ಅವರು ಭೇಟಿ ಮಾಡಿ ಬಂದರೆ ಮುಂದಿನ ವಾರ ಹೋಗಿ ಜೆಲೆನ್ಸ್ಕಿಗೆ ಕೈ ಕುಲ್ಕಿ ಬರುವಂಥ ಒಂದು ಪರಿಸ್ಥಿತಿ ಇದೆ. ಅದಷ್ಟೇ ಅಲ್ಲದೆ ನಾವು ಅದೇ ಮುಂದಿನ ವಾರ ಹೋಗ್ಬಿಟ್ಟು ಟ್ರಂಪ್ ಅಥವಾ ಬೈಡನ್ ಅವ್ರ ಜೊತೆನೂ ಮಾತಾಡ್ಕೊಂಡು ಬರ್ಬೋದು. ಸೊ ಭಾರತ ಇವತ್ತು ಜಿಯೋ ಪೊಲಿಟಿಕ್ಸ್ ಅನ್ನೋದು ನೋಡೋದಾದರೆ, ಜಿಯೋ ಪೊಲಿಟಿಕಲ್ ವರ್ಲ್ಡ್ ಟ್ರೇಡಲ್ಲಾಗಿರ್ಬೋದು ಅಥವಾ ಜಿಯೋ ಪೊಲಿಟಿಕಲ್ ಲೀಡರ್ಶಿಪ್ಪಲ್ಲಾಗಿರ್ಬೋದು ಅಥವಾ ಟ್ರೇಡ್ ಆ್ಯಂಡ್ ಟ್ಯಾರಿಫ್ಗಳಲ್ಲಾಗಿರ್ಬೋದು, ಭಾರತವನ್ನು ಯಾರೂ ಕೂಡ ಎದುರಿಸಿ ಮುಂದೆ ಹೋಗೋವಂಥದ್ದು ಕಷ್ಟ ಇದೆ. ನಾವು ಒಂದಷ್ಟು ದಿನಗಳ ಹಿಂದೆ ಮಾಲ್ಡೀವ್ಸ್ನಲ್ಲಿ ಯಾವ ರೀತಿ ಭಾರತಕ್ಕೆ ಚಾಲೆಂಜಸ್ ಆಗ್ತಾ ಇತ್ತು ಅನ್ನೋದು ನೋಡಿದ್ವಿ. ಅದೇ ಇವತ್ತು ಮೊನ್ನೆ ತಾನೇ ಮಾಲ್ಡೀವ್ಸ್ನ ಪ್ರಧಾನಿಗಳು ಬಂದರು, ಅವ್ರಿಗೂ ನಾವು ಗ್ರ್ಯಾಂಟ್ಸ್ ಎಲ್ಲ ಕೊಟ್ವಿ, ಅವರು ಕೂಡ ಗ್ರ್ಯಾಂಡ್ ವರ್ಲ್ಡ್ ಆರ್ಡರ್ ಪ್ರಶಸ್ತಿಗಳನ್ನೆಲ್ಲ ನಮ್ಮ ಪ್ರಧಾನಮಂತ್ರಿಗಳಿಗೆ ಕೊಟ್ಟರು. ಈ ರೀತಿ ಭಾರತವನ್ನು ಇವತ್ತು ಯಾರು ಎದುರಿಸಿ ಮುಂದೆ ಹೋಗೋಕ್ಕಾಗೋದಿಲ್ಲ. ಯಾಕೆಂದರೆ ಭಾರತದ ಒಂದು ನ್ಯಾಚುರಲ್ ಸ್ಟ್ರೆಂತ್ ಏನು ಅಂತಂತಂದರೆ, ಭಾರತ ಬೈ ಇಟ್ ಸೆಲ್ಫ್ ಇಟ್ಸ್ ಓನ್ ವರ್ಲ್ಡ್. ಯಾಕೆಂತಂದರೆ ನಾವು ಮೇಲ್ಗಡೆ ಕಾಶ್ಮೀರಕ್ಕೆ ಹೋದರೆ ನಮ್ಗೆ ಸ್ವಿಟ್ಜರ್ಲ್ಯಾಂಡ್ ಅನಿಸ್ಬೋದು, ಕೆಳಗಡೆ ನಮ್ಮ ಕೇರಳಕ್ಕೆ ಬಂದರೆ ನಮ್ಮ ಅದೇ ಒಂದು ಬೇರೆ ರಾಷ್ಟ್ರ ಅಂತಲೇ ಅನ್ನಿಸ್ಬೋದು. ಹಂಗಾಗಿ ಎಲ್ಲ ರೀತಿಯಾದಂತಹ ಪ್ರಪಂಚದ ಭೂಗೋಳ ಪರಿಸ್ಥಿತಿಗಳು ಕೂಡ ಒಂದು ರಾಷ್ಟ್ರದಲ್ಲಿ ಕಾಣ್ಬೋದು ಅಂತಂತಂದರೆ ಅದು ಭಾರತ. ಹಾಗಾಗಿ ಮಾಲ್ಡೀವ್ಸ್ಗೆ ಪರ್ಯಾಯವಾಗಿ ನಮ್ಮದೇ ಆದ ಲಕ್ಷದ್ವೀಪ್ನೂ ಕೂಡ ನಾವು ಬೆಳೆಸ್ಬೋದು ಅನ್ನೋಂಥ ಒಂದು ಕಲ್ಪನೆ ಕೂಡ ನಮಗೆ ಆ ರೀತಿ ಬಂತು. ಹಾಗಾಗಿ ಜಿಯೋ ಪೊಲಿಟಿಕ್ಸ್ ಸಿನಾರಿಯೋದಲ್ಲಿ ನೋಡೋದಾದರೆ ಇವತ್ತು ಭಾರತದಷ್ಟು ಸ್ಟ್ರಾಂಗೆಸ್ಟ್ ನೇಷನ್ ಇನ್ನೊಂದು ಯಾವುದೂ ಇಲ್ಲವೇ ಇಲ್ಲ. ಯಾಕೆ ಅಂತಂದರೆ ಪೆಟ್ರೋಲಿಯಂ ಮತ್ತು ಪೆಟ್ರೋಲಿಯಂ ಪ್ರಾಡಕ್ಟ್ಸ್ ಯಾವುದು ರಷ್ಯಾದಿಂದ ಎಕ್ಸ್ಪೋರ್ಟ್ ಆಗ್ತಾ ಇದ್ದದನ್ನು ಅಮೆರಿಕಾದವರು ಮತ್ತು ಯುರೋಪ್ ಅವರು ತೊಗೊಬಾರ್ದು, ಇದು ಯುಕ್ರೇನ್ ಯುದ್ಧಕ್ಕೆ ನಾವು ಪೋಷಣೆ ಮಾಡಿದಂತೆ ಆಗುತ್ತೆ ಅನ್ನೋವಂಥದ್ದನ್ನು ಏನು ಹೇಳ್ತಾ ಇದ್ರು, ಅದೇ ತೈಲವನ್ನು ಭಾರತ ಕೊಂಡ್ಕೊಂಡು ಭಾರತ ಅದನ್ನು ರಿಫೈನ್ ಮಾಡಿ ಇವತ್ತು ಬೇರೆ ರಾಷ್ಟ್ರಗಳನ್ನ ಮಾರೋದ್ರಿಂದ. ಎಸ್, ನೋಡಿದ್ರಲ್ಲ, ಅಗ್ರಿಕಲ್ಚರಿಂದ ಹಿಡಿದು ಸ್ಪೋರ್ಟ್ಸಿಂದ ಹಿಡಿದು ಜಿಯೋ ಪೊಲಿಟಿಕ್ಸಿಂದ ಹಿಡಿದು ಮತ್ತು ಭಾರತದ ಮುಂದಿನ ಹೆಜ್ಜೆಗಳು ಯಾವ ರೀತಿಯಾಗಿರಬೇಕು, ಇದೆಲ್ಲದರ ಬಗ್ಗೆ MS ರಾಮಯ್ಯ ಯೂನಿವರ್ಸಿಟಿಯ ವಿದ್ಯಾರ್ಥಿಗಳ ಒಂದು ಥಾಟ್ಸ್ ಇದಾಗಿತ್ತು. ಕ್ಯಾಮ್ರಾ ಪರ್ಸನ್ ಸುಶೀಲ್ ಕುಮಾರ್ ಜೊತೆ ಅನುಷಾ ಗೋಪಾಲಕೃಷ್ಣ, TV9 ಬೆಂಗಳೂರು.